ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಇಂದಿಗೆ ನಮ್ಮ ಈ ಚಾನಲ್ 10 ತಿಂಗಳು ಮುಗಿಸಿದೆ. 10 ತಿಂಗಳ ಅವಧಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ 500 ಸಬ್ಸ್ಕ್ರೈಬರ್ ದಾಟಿದ್ದೇವೆ. ಯಾವುದೇ ವ್ಯಕ್ತಿಗಳನ್ನು ಪಕ್ಷಗಳನ್ನು ಸುಖ ಸುಮ್ಮನೆ ಹೊಗಳದೆ ತೆಗಳದೆ ಕೆಲ ಬೆದರಿಕೆಗಳಿಗೂ ಜಗ್ಗದೆ ಊರಿನ ಸಮಸ್ಯೆಗಳನ್ನು ನಮ್ಮ ಪತ್ರಿಕೆ ಮುಖಾಂತರ ನಮ್ಮ ಯೂಟ್ಯೂಬ್ ಮುಖಾಂತರ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಆಶೀರ್ವಾದ ಹೀಗೆ ಸದಾ ಮುಂದುವರಿಯಲೆಂದು ಆಶಿಸುತ್ತೇವೆ. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಭ್ಯರ್ಥಿಯಾದ SK ಪ್ರವೀಣ್ ಕುಮಾರ್ ಅವರು ಧ್ವಜಾರೋಹಣ ಸಮಯದಲ್ಲಿ ಮಾತನಾಡುತ್ತಾ, ಇಂದಿನ ಯುವ ಪೀಳಿಗೆಗೆ ಸ್ವಾತಂತ್ರ್ಯದ ಕಲ್ಪನೆಯೇ ಇರುವುದಿಲ್ಲ. ಸ್ವಾತಂತ್ರ್ಯದಲ್ಲಿ ತ್ಯಾಗ ಬಲಿದಾನ ಮಾಡಿದ್ದಕ್ಕಂತಹ ಹಿರಿಯರಿಗೆ ನಮನಗಳನ್ನು ತಿಳಿಸುವುದೇ ಇಲ್ಲ. ಅಡ್ಡಾದಿಡ್ಡಿ ಓಡಾಡುತ್ತಾ ಮಾದಕ ವ್ಯಸನಿಗಳಾಗುತ್ತಿದ್ದಾರೆ. ಈ ಮಾದಕ ವ್ಯಸನಿಗಳನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಮುಂದೆ ನಿಂತು ಹೋರಾಡಬೇಕೆಂದು ಮತ್ತು ಅದರ ಬಗ್ಗೆ ಮನೆಯಲ್ಲಿಯೇ ದೊಡ್ಡವರು ಹಿರಿಯರು ಕಿವಿಮಾತು ಹೇಳಿ ಬುದ್ಧಿ ಹೇಳಿ ಕಳಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡರಾದ ಮುಜಾಹಿದ್ ಹಾಗೂ ಪದವಿ ಕ್ಷೇತ್ರದ ಅಧ್ಯಕ್ಷರಾದ SS ಗಿರೀಶ್ ಅವರು ಭಾಗವಹಿಸಿದ್ದರು. ಭಾಳಷ್ಟು ತಲೆಮಾರಿನವರೆಲ್ಲ ಬಿಡಿಸ್ಕೊಳ್ಳೋಕೆ ಎಷ್ಟು ಹೊರಟಿದೆ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಸಾರ್ವಜನಿಕರು ಭಾಗವಹಿಸಿ ನಾವೆಲ್ಲ ವಿಜೃಂಭಣೆಯನ್ನು ಮತ್ತೊಂದು ಸತಿ ಏನಂದರೆ ಜನವರಿ 26 ಗಣರಾಜ್ಯೋತ್ಸವ ದಿವಸ ಒಂದು ಐತಿಹಾಸಿಕವಾಗಿ ನಾವೆಲ್ಲ ವಿಜೃಂಭಣೆಯಿಂದ ಇದೇ ನಗರದಲ್ಲಿ ಇದೇ ಸರ್ಕಲಲ್ಲಿ ನಾವು ವಿಜೃಂಭಣೆಯನ್ನು ಆಚರಿಸೋಣ ಅಂತ ಹೇಳ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಏನು ಗ್ರ್ಯಾಜುಯೇಷನ್ ಸೆಲ್ ಪದವೀಧರ ಇದ್ರದ ಘಟಕದ ಜಿಲ್ಲಾಧ್ಯಕ್ಷರಾದ ಗಿರೀಶಣ್ಣವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತ ಬಯಸ್ತೀನಿ ತಮ್ಮೆಲ್ಲರ ಪರವಾಗಿ. ಅದೇ ರೀತಿ ನೇರ ಮೂಲದ ಮುಖಂಡರಾದಂತಹ ರಾಜವಣ್ಣವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಇದು ಭಾಳಷ್ಟು ಸಂಖ್ಯೆಯಲ್ಲಿ ಯುವಕರು ಹಿರಿಯರು ಎಲ್ಲರೂ ಬಂದಿದ್ದಾರೆ, ತಾವೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಿರಿಯರು ಹಾಗೂ ನಮ್ಮ